ಪುತ್ತೂರು ಮಹಲಿಂಗೇಶ್ವರ ದೇವಳದ ಹೆಸರು ಉಲ್ಲೇಖ ಮಾಡಿ ಷಡ್ಯಂತರ ಮಾಡುವವರ ವಿರುದ್ಧ ಕಾನೂನು ಕ್ರಮಕ್ಕಾಗಿ ಶ್ರೀ ಮಹಲಿಂಗೇಶ್ವರ ದೇವಸ್ಥಾನ ಸಂರಕ್ಷಣಾ ಸಮಿತಿಯು ಆಗ್ರಹಿಸಿದೆ. ಇಂದು ಶ್ರೀ ಮಹಲಿಂಗೇಶ್ವರ ದೇವಸ್ಥಾನ ಸಂರಕ್ಷಣಾ ಸಮಿತಿಯ ಸದಸ್ಯರು ದೇವಳದ ಆಡಳಿತ ಮಂಡಳಿಯ ಅಧ್ಯಕ್ಷ ಈಶ್ವರ್ ಭಟ್ ಪಂಜಿಗುಡ್ಡೆ ಅವರಿಗೆ ಮನವಿಯನ್ನ ನೀಡಿದರು. ವಿಶ್ವದಾದ್ಯಂತ ಪುತ್ತೂರು ಮಹಲಿಂಗೇಶ್ವರ ದೇವರ ಭಕ್ತರಿದ್ದಾರೆ. ಹೀಗಿರುವಾಗ ಎರಡು ಕುಟುಂಬಗಳ ಮಧ್ಯೆ ಇರುವ ವಿಚಾರ ಈಗಾಗಲೇ ಕೋರ್ಟ್ನಲ್ಲಿದೆ. ಪಿಜಿ ಜಗನಿವಾಸ್ ರಾವ್ ಹಾಗೂ ಸಂತ್ರಸ್ತೆಯ ಕುಟುಂಬದ ಕಲಹ ಇದೀಗ ದೇವಾಲಯದ ಧ್ವಜಸ್ತಂಭದವರೆಗೂ ಬಂದಿದೆ. ಇದು ಸರಿಯಾದ ಕ್ರಮವಲ್ಲ. ಧ್ವಜಸ್ತಂಭದ ಮುಂದೆ ಪ್ರತಿಭಟಿಸೋದು, ಧಾರ್ಮಿಕ ಆಚರಣೆಗಳಿಗೆ ತಡೆಯೊಡ್ಡುವುದು ಇದೆಲ್ಲ ಸರಿಯಲ್ಲ. ಪ್ರತಿಭಟಿಸುವುದಕ್ಕೆ ಅದರದೇ ಆದ ಸ್ಥಳವಿದೆ. ದೇವಾಲಯ ಹಿಂದೂಗಳ ಆರಾಧನಾ ಕೇಂದ್ರ, ಅದು ಹಕ್ಕೊತ್ತಾಯ ಮಾಡುವ ಜಾಗವಲ್ಲ ಅಂತ ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ. ಒಂದು ವೇಳೆ ಪುತ್ತೂರು ಮಹಲಿಂಗೇಶ್ವರ ದೇವರ ಜಾತ್ರೋತ್ಸವದ ಧ್ವಜಾರೋಹಣ ಸಂದರ್ಭ ಧ್ವಜಸ್ತಂಭ ಬಳಿ ಯಾರಾದರೂ ಪ್ರತಿಭಟನೆ ಅಥವಾ ಧರಣಿ ಮಾಡಲು ಪ್ರಯತ್ನಿಸಿದ್ದಲ್ಲಿ ಮಹಲಿಂಗೇಶ್ವರ ದೇವಸ್ಥಾನ ಸಂರಕ್ಷಣಾ ಸಮಿತಿ ಅದಕ್ಕೆ ಅವಕಾಶವನ್ನ ಕೊಡುವುದಿಲ್ಲ. ಎಷ್ಟೇ ದೊಡ್ಡ ಪ್ರಭಾವಿ ವ್ಯಕ್ತಿಗಳಾಗಲಿ ಅವರನ್ನ ಧ್ವಜಸ್ತಂಭ ಬಳಿಯಿಂದಲೇ ಎಳೆದುಕೊಂಡು ಬಂದು ಹೊರ ಹಾಕ್ತೇವೆ ಅಂತ ಇದೇ ಸಂದರ್ಭದಲ್ಲಿ ಸಮಿತಿ ಸದಸ್ಯರು ಖಡಕ್ ವಾರ್ನಿಂಗ್ ನೀಡಿದ್ದಾರೆ. ಎರಡು ಕುಟುಂಬಗಳ ಕಲಹವನ್ನ ಅವರು ದೇವಸ್ಥಾನದವರೆಗೂ ತರುವುದು ಸರಿಯಲ್ಲ. ಜಾತ್ರೋತ್ಸವದ ಸಂದರ್ಭ ಅಹಿತಕರ ಘಟನೆಗೆ ಆಹ್ವಾನ ನೀಡಬೇಡಿ. ಅಂತವರಿಗೆ ದೇವಳದ ಒಳ ಪ್ರವೇಶಿಸಲು ಕೂಡ ಅವಕಾಶ ನೀಡಬೇಡಿ. ಮುಂಜಾಗ್ರತಾ ಕ್ರಮವಾಗಿ ಅಂತರವನ್ನ ತಡಿಬೇಕು ಅಂತ ಆಗ್ರಹಿಸಿದ್ದಾರೆ. ಹೇಳಿ ಸರ್. ಮಹಾದರಬಾರ ಶ್ರೀ ಮಹಾಲಿಂಗೇಶ್ವರನಿಗೆ ಮತ್ತು ಮಹಾಗಣಪತಿಗೆ ವಂದಿಸುತ್ತಾ ನಿನ್ನೆ ತಾನೇ 1ನೇ ತಾರೀಕಿಗೆ ಮಹಾಲಿಂಗೇಶ್ವರ ದೇವರ ವರ್ಷಾವಧಿ ಉತ್ಸವ ಜಾತ್ರೋತ್ಸವದ ಗೊಣೆ ಮುಹೂರ್ತ ನಡೆಯಿತು. ಇನ್ನು ಬರುವ 10ನೇ ತಾರೀಕಿಗೆ ಧ್ವಜಾರೋಹಣ ಮತ್ತು 9 ದಿನದ ಜಾತ್ರೋತ್ಸವ ನಡೆಯಲಿಕ್ಕಿದೆ. ಈ ಮಧ್ಯದಲ್ಲಿ ಮೊನ್ನೆ ನಾನು ಒಂದು ಮಾಧ್ಯಮದಲ್ಲಿ ನಿನ್ನೆ ನೋಡಿದೆ, ಒಂದು ಇಬ್ಬರ ಜಗಳ. ಈ ವಿಚಾರ ದೇವಾಲಯಕ್ಕೆ ಬಂದಿದೆ. ನಾಡಿದ್ದು ಧ್ವಜಾರೋಹಣದ ದಿವಸದಲ್ಲಿ ಪ್ರತಿಭಟನೆ ಮಾಡುವುದು ಎನ್ನುವುದು. ನಾವು ಮಹಾಲಿಂಗೇಶ್ವರ ದೇವರ ಸಂರಕ್ಷಣಾ ಸಮಿತಿಯ ಸದಸ್ಯನೂ ಹಾಗೂ ದೇವರ ಭಕ್ತನೂ ಹೌದು. ಈ ಉತ್ಸವದ ಸಂದರ್ಭದಲ್ಲಿ ದೇವರ ಉತ್ಸವದ ದಿವಸದಂದು ಧ್ವಜಾರೋಹಣದಂದು ಪ್ರತಿಭಟನೆ ಮಾಡುವುದೆಂದು ತೀರ್ಮಾನ ಮಾಡಿದ್ದಾರೆ. ದೇವರ ಉತ್ಸವಕ್ಕೆ ಧಕ್ಕೆ ಆಗಬಾರ್ದು. ಇಷ್ಟರವರೆಗೆ ಇಷ್ಟು ಕಾಲದಲ್ಲಿ ಏನೂ ಜಾತ್ರೋತ್ಸವಕ್ಕೆ ಧಕ್ಕೆ ಬಂದಿಲ್ಲ. ಆ ಪಾವಿತ್ರ್ಯತೆಗೆ ಧಕ್ಕೆ ಬರುವಂಥ ಕೆಲಸವನ್ನು ಮಾಡುವ ಕೆಲಸ ಮಾಡ್ತಾ ಇದ್ದಾರೆ. ನಾವು ಈ ಸಂರಕ್ಷಣಾ ಸಮಿತಿಯಿಂದ ಇವತ್ತು ಈ ದೇವಸ್ಥಾನದ ಸಮಿತಿ ಅಧ್ಯಕ್ಷರಿಗೂ ಮತ್ತು ಕಾರ್ಯನಿರ್ವಹಣಾಧಿಕಾರಿಯವರಿಗೂ ಕೂಡ ಮನವಿಯನ್ನು ಕೊಟ್ಟಿದ್ದೇವೆ. ಯಾಕೆ ಅಂತ ಹೇಳಿದರೆ ಈ ಪಾವಿತ್ರ್ಯತೆಗೆ ಧಕ್ಕೆ ಬರಬಾರ್ದು. ಏನು ನ್ಯಾಯ ಇದ್ದರೂ ನ್ಯಾಯಾಲಯ ಉಂಟು, ಮತ್ತು ಸ್ಟೇಷನ್ ಉಂಟು. ಹೊರಗಡೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿ ವರ್ಗದವರಿದ್ದಾರೆ. ಉತ್ಸವದ ಮುಂಚೆನೇ ಅದನ್ನು ಮಾಡಬಹುದಿತ್ತು. ನಾವು ಕಷ್ಟಕಾಲದಲ್ಲಿ ದೇವರಿಗೆ ಒಂದು ಪ್ರಾರ್ಥನೆ ಮೊರೆ ಹೋಗ್ತೇವೆ, ಅದು ಈ ಸಂದರ್ಭದಲ್ಲಿ ಬರುವುದಲ್ಲ. ದೇವರ ಉತ್ಸವವನ್ನು ನಿಲ್ಲಿಸುವಂತಹ ಕೆಲಸ ಆಗಬಾರ್ದು. ಮಹತ್ವಭಾರ ಶ್ರೀ ಮಹಾಲಿಂಗೇಶ್ವರ ದೇವರ ಇನ್ನು ಕೆಲವೇ ದಿನಗಳಲ್ಲಿ ಜಾತ್ರೋತ್ಸವವು ನಡೆಯಲಿದ್ದು, ಕೆಲ ದಿನಗಳ ಹಿಂದೆ ಕೆಲ ಮಾಧ್ಯಮ ಪ್ರಕಟಣೆಯಲ್ಲಿ ಎರಡು ಕುಟುಂಬಗಳ ಮಧ್ಯೆ ಒಂದು ಕಲಹವು ಈಗ ದೇವಾಲಯದ ಒಳಗಡೆ ಬಂದು ನಿಂತಿದೆ. ಅವರವರ ವೈಯಕ್ತಿಕ ವಿಚಾರವನ್ನು ಅವರು ವೈಯಕ್ತಿಕವಾಗಿ ನೋಡಬೇಕೇ ಹೊರತು ಇದನ್ನು ಬಂದು ದೇವಾಲಯದಲ್ಲಿ ಬಂದು ಕೊಡಿಮಾರದೆದುರು ಜಾತ್ರೆ ಕೊಡಿಯೇರುವ ಸಂದರ್ಭದಲ್ಲಿ ನಾವು ಕೂತು ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳುವಂಥದ್ದು, ಇದನ್ನು ಹಿಂದೂ ಸಮಾಜ ಮತ್ತು ಮಹಾಲಿಂಗೇಶ್ವರ ದೇವರ ಭಕ್ತಾದಿಗಳಾದ ನಾವು ಯಾವತ್ತೂ ಕೂಡ ಅದನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದರೆ, ಪುತ್ತೂರು ಜಾತ್ರೆ ಅಂತ ಹೇಳಿದರೆ ಇಡೀ ಊರಿಗೆ ಗೊತ್ತಿದ್ದಂಥದ್ದು. ಪುತ್ತೂರು ಜಾತ್ರೆಯ ಸಮಯದಲ್ಲಿ ಯಾರೇ ಒಬ್ಬರು ಜಗಳ ಮಾಡಿರ್ಬೋದು, ಯಾರಾದರೂ ಅನ್ಯಾಯ ಮಾಡಿದವು ಇವತ್ತಿಗೂ ಕೂಡ ಬರ್ಕತ್ತಾಗೋದು ಎಲ್ಲರಿಗೂ ಗೊತ್ತಿದ್ದಂಥದ್ದು. ಏನೆಲ್ಲ ನಡೆದಿದೆ ಅಂತೇಳಿ ಅನೇಕ ದಶಕಗಳ ಹಿಂದೆಯಿಂದ ಬಂದಂಥ ಒಂದು ವಿಚಾರ. ಇಲ್ಲಿ ಒಬ್ಬರಿಗೆ ಬೈಲಿಗೂ ಕೂಡ ಹಿಂದೇಟಾಗ್ತಾರೆ ಜಾತ್ರೆ ಸಮಯದಲ್ಲಿ. ಯಾಕೆಂತ ಹೇಳಿದರೆ ಆ ಮಹಾಲಿಂಗೇಶ್ವರ ದೇವರ ಮಹಿಮೆ ಹಾಗೆ ಇದೆ. ಆ ಮಹಿಮೆಯನ್ನು ಎಲ್ಲರೂ ಒಪ್ಪಿಕೊಂಡಿದ್ದಾರೆ. ಆ ಶ್ರದ್ಧಾ ಭಕ್ತಿಯಿಂದ ಇವತ್ತು ಜಾತ್ರೆ 9 ದಿವಸದ ಒಂದು ಜಾತ್ರೆಯು ಬಹಳ ಅದ್ಧೂರಿಯಾಗಿ ನಡೀತಿದೆ. ಅಂತಹ ಜಾತ್ರೆಯನ್ನು ಯಾರ ಒಬ್ಬರು ನಾಸ್ತಿಕರ ಅಲ್ಲದೆ ವೈಯಕ್ತಿಕ ದ್ವೇಷ ಇಟ್ಕೊಂಡು ಏನೋ ಮಾಡ್ತೀವಿ ಅಂದರೆ ಇಬ್ಬರ ಜಗಳದಲ್ಲಿ ಮೂವರನಿಗೆ ಲಾಭ ಆಗಿದಾಗೆ ಆಗಿದೆ ಈ ಒಂದು ವ್ಯವಸ್ಥೆ. ಮಹತ್ವಭಾರ ಮಹಾಲಿಂಗೇಶ್ವರ ದೇವನಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಮಹಾಲಿಂಗೇಶ್ವರ
ದೇವರೆಂದರೆ ನಮ್ಮ ಆರಾಧ್ಯ ದೇವರು, ಈ ಸೀಮೆಯ ದೇವರು. ದೇವರ ಒಂದು ಜಾತ್ರೆಯ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆಗಳು ಆಗಬಾರದು ಅಂತ ನಮ್ಮ ಭಾವನೆ. ಅದೇ ರೀತಿ ಇಲ್ಲಿಯ ಆಡಳಿತ ಸಮಿತಿಯವರಿಗೆ ಕೂಡ ನಾವು ಈ ಬಗ್ಗೆ ಮನವರಿಕೆ ಮಾಡಿದ್ದೇವೆ. ದೇವಸ್ಥಾನದ ಜಾತ್ರೆ ಸಂದರ್ಭದಲ್ಲಿ ಎರಡು ಕುಟುಂಬಗಳ ಒಂದು ವಿಚಾರವನ್ನು ಇಟ್ಟುಕೊಂಡು ದೇವರ ಒಂದು ಕೊಡಿಯೇರುವ ಸಂದರ್ಭದಲ್ಲಿ ನಾವು ಪ್ರತಿಭಟನೆ ಮಾಡ್ತೇವೆ. ಅಲ್ಲಿ ಕುಟುಂಬದ ಒಂದು ಆ ಕಲಹದ ಒಂದು ವ್ಯಕ್ತಿಗಳಲ್ಲಿ ಧ್ವಜಾರೋಹಣ ಮಾಡಬಾರ್ದು ಅಂತೆಲ್ಲ ಒಂದು ವಿಚಾರವನ್ನು ಇಟ್ಟುಕೊಂಡು ಒಂದು ಪ್ರತಿಭಟನೆ ಮಾಡ್ತೇವೆ ಅಂತೇಳಿ ಪತ್ರಿಕಾಗೋಷ್ಠಿಯನ್ನು ಮಾಡಿದಂಥ ಒಂದು ವ್ಯಕ್ತಿಗಳು ಆ ಸಂದರ್ಭದಲ್ಲಿ ಪ್ರತಿಭಟನೆಗೆ ಮುಂದಾದರೆ ಅವರು ಇದರ ಬಗ್ಗೆ ತೀವ್ರವಾದ ಒಂದು ತೊಂದರೆಯನ್ನು ಅನುಭವಿಸಬೇಕಾಗ್ತದೆ ಅಂತೇಳಿ. ಅನೀಶ್ V4 ನ್ಯೂಸ್ ಪುತ್ತೂರು.